ಯಾವುದೇ ರೀತಿ ಮನಸ್ತಾಪಗಳಾಗಲಿ ಅಥವಾ ಅವ್ರನ್ನ ನೋಡಿ ಹುರ್ಕೊಳ್ಳೋದಾಗ್ಲಿ ನಾವೇನು ಅವ್ರನ್ನ ಕಾಲೆಳೆದು, ಯಾಕೆಂದ್ರೆ ಇಬ್ರು ಒಟ್ಟಿಗೆ ಜೀವನ ಕಟ್ಕೊಳಕ್ ಬಂದವ್ರು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಜಗ್ಗಪ್ಪ ಅವ್ರು ಏನ್ ಹೇಳಿದ್ರು ಅಂತ ಅಂದ್ಬಿಟ್ಟು, ಈಗ ಗಿಲ್ಲಿ ಅವರಂತೂ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲಂತೂ ಪ್ರತಿಯೊಬ್ರು ಕೂಡ ಸಿಕ್ಕಾಪಟ್ಟೆ ಗಿಲ್ಲಿ ಅವ್ರನ್ನ ಇಷ್ಟಪಡ್ತಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಡ್ತಿದ್ದಾರೆ. ಆದರೆ ಇಲ್ಲಿ ಮೊದಲನೇದಾಗಿ ಏನಾಗಿದ್ದಪ್ಪ ಅಂತಂದ್ರೆ, ಒಂದು ಹಳೆ ವಿಡಿಯೋ ಸಿಕ್ಕಾಪಟ್ಟೆ ಇಲ್ಲಿ ಟ್ರೋಲ್ ಆಗಿದೆ ಜಗ್ಗಪ್ಪ ಅವ್ರದ್ದು. ಅಂದ್ರೆ ಅನುಶ್ರೀ ಅವರ ಚಾನಲ್ನಲ್ಲಿ ಇಲ್ಲಿ ಸೂರಜ್ ಅವರು ಮತ್ತೆ ಜಗ್ಗಪ್ಪ ಅವರು ಇವರೆಲ್ಲ ಮಾತಾಡ್ಬೇಕಾದ್ರೆ ಏನಾಗಿದೆ ಅಂತಂದ್ರೆ, ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ಮಾತಾಡಿದ್ದಾರೆ. ಫ್ರೆಂಡ್ಸ್ ಅಂದ್ಮೇಲೆ ಒಬ್ಬರು ಕಾಳು ಇಲ್ಲಿ ಒಬ್ರು ಎಳಿತಾನೆ ಇರ್ತಾರೆ. ಆದ್ರೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ್ಮೇಲೆ ಗಿಲ್ಲಿ ನಟ ಅವ್ರಿಗೆ ಇಷ್ಟೊಂದೆಲ್ಲ ಕಾಳು ಎಳಿತಾರಲ್ವಾ ಜಗ್ಗಪ್ಪ ಅವರು, ಇವಾಗ ಇವರ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ. ಆದ್ರೆ ಇದು ಬೇಕು ಅಂತ ಮಾಡ್ತಾ ಇರೋದಾದ್ರೆ ಜಗ್ಗಪ್ಪ ಅವರು ಬೇಕು ಅಂತ ಮಾತಾಡಿದ್ರ ಅಥವಾ ಸುಮ್ಮನೆ ಮಾತಾಡಿದ್ರ, ಇದ್ರದ್ದು ಒಂದು ಕ್ಲಿಯಾರಿಟಿನ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಜಗ್ಗಪ್ಪ ಅವರು. ಗಿಲ್ಲಿ ಅವರು ಮುಂಚೆನೆ ಈ ತರ ಆಗ್ತಾರೆ ಅಂತ ಗೊತ್ತಿದೆ. ಅಂದ್ರೆ ಇವಾಗ ಏನೊಂದು ನೇಮು ಮತ್ತೆ ಫೇಮು ಗಿಲ್ಲಿ ಅವರಿಗೆ ಸಿಕ್ಕಿದೆಯೋ, ಇದು ಈ ತರ ಮುಂಚೆನೆ ಅವ್ರು ಇಷ್ಟೊಂದು ಪಾಪ್ಯುಲಾರಿಟಿ ಆಗ್ತಾರೆ ಅಂತ ಗೊತ್ತಿದ್ರೆ ನಾವ್ ಈ ತರ ಮಾತಾಡ್ತಾನೆ ಇರ್ಲಿಲ್ಲ, ಕಾಲೆಳಿತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಜಗ್ಗಪ್ಪ ಅವರು ಎಲ್ಲಿ ಹೇಳಿದ್ದಾರೆ. ಹೌದು, ಯಾರು ಗೊತ್ತಿರುತ್ತೆ ಹೇಳಿ, ಮುಂದೆ ಈ ರೀತಿಯಾಗಿ ಇಷ್ಟೊಂದು ಹೆಸರು ಬರುತ್ತೆ ನೇಮು ಫೇಮು ಅಂತ ಅಂದ್ಬಿಟ್ಟು. ಇಬ್ರು ಕೂಡ ಕಾಮಿಡಿ ಕಿಲಾಡಿಗಳಿರ್ಬೋದು, ಭರ್ಜರಿ ಬ್ಯಾಚುಲರ್ಸ್ ಇರ್ಬೋದು, ಮತ್ತೆ DKD ಅದರಲ್ಲೂ ಕೂಡ ಕಾಮಿಡಿ ಕಿಲಾಡಿಗಳು ಏನಿದೆ 2 ಸೀಸನ್ ಒಟ್ಟಿಗೆ ಮಾಡಿದ್ದಾರೆ. ಜಗ್ಗಪ್ಪ ಅವ್ರು ಇರ್ಬೋದು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರು ಇರ್ಬೋದು. ಆದ್ರೆ ಕೆಲವೊಬ್ಬರಿಗೆ ನೇಮು ಫೇಮು ಅನ್ನೋದು ಬೇಗ ಸಿಗಲ್ಲ, ಕೆಲವೊಬ್ಬರಿಗೆ ಬೇಗ ಸಿಗುತ್ತೆ. ಬಟ್ ಎಲ್ಲರೂ ಕೂಡ ಕಷ್ಟಪಟ್ಟೆ ಮುಂದೆ ಬಂದಿರ್ತಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ಗೆ ಬಂದ ಮೇಲಂತೂ ಗಿಲ್ಲಿ ಅವರ ಒಂದು ಫ್ಯಾನ್ಸ್ ಕ್ರೇಜ್ ಏನಿದೆ ಅದು ದುಪ್ಪಟ್ಟು ಆಗ್ತಾನೆ ಇದೆ. ಅಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಜನಗಳಂತೂ ಅಂದ್ರೆ ಕರ್ನಾಟಕದ ಮನೆ ಮಗ ಅಂದ್ರೆ ಅವ್ರ ಮನೆ ಮಗ ಅಂತ ಗಿಲ್ಲಿ ಅವ್ರನ್ನ ಇಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜಗ್ಗಪ್ಪ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗಿಲ್ಲಿ ಮತ್ತೆ ಇಲ್ಲಿ ಜಗ್ಗಪ್ಪ ಅವರ ನಡುವೆ ಮನಸ್ತಾಪ ಇಲ್ಲ. ಆದ್ರೆ ಜನಗಳಿಗೆ ಯಾಕೆ ಈ ರೀತಿ ಅನಿಸ್ತದೆ ಅಂದ್ರೆ, ನಮ್ಮಲ್ಲಿ ಮನಸ್ತಾಪ ಇದೆ ಅಂತ ಬಿಟ್ಟು ಅವ್ರಿಗೆ ಯಾಕೆ ಅನಿಸ್ತದೆಯೋ ಗೊತ್ತಿಲ್ಲ. ಸತ್ಯವಾಗ್ಲೂ ಆತರ ಇಲ್ಲಿ ಏನೂ ಇಲ್ಲ ಅಂತ ಕೂಡ ಇಲ್ಲಿ ಅವರೇ ಒಂದು ಕ್ಲಾರಿಟಿಯಾಗಿ ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ನಾವೇನೋ ಮಾತಾಡಿರ್ತೀವಿ ಆ ಟೈಮಲ್ಲಿ ಅದು ಬೇರೆಯವ್ರಿಗೆ ಬೇರೆ ತರ ಅರ್ಥ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಜಗ್ಗಪ್ಪ ಅವರು ಇಲ್ಲಿ ಹೇಳಿದ್ದಾರೆ. ಹೌದು, ಒಂದು ಅನುಶ್ರೀ ಅವರ ಒಂದು ಚಾನಲ್ ನಲ್ಲಿ ಗಿಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಜಗ್ಗಪ್ಪ ಅವ್ರು ಸಿಕ್ಕಾಪಟ್ಟೆ ಕಾಲು ಎಳೆದಿದ್ದಾರೆ. ಮತ್ತೆ ಜಗ್ಗಪ್ಪ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಕಾಲು ಎಳೆದಿದ್ದಾರೆ ಬೇರೆ ಎಲ್ಲ ಪ್ರೋಗ್ರಾಮ್ ಅಲ್ಲೂ ಕೂಡ. ಆದ್ರೆ ಏನಪ್ಪಾ ಅಂತಂದ್ರೆ, ಇವಾಗ ನಮ್ ಟೈಮ್ ಚೆನ್ನಾಗಿಲ್ಲ, ಅದಕ್ಕೆ ಈ ರೀತಿ ಆಗ್ತಿದೆ. ಅದೇ ಜಗ್ಗಪ್ಪ ಅವ್ರ ಟೈಮ್ ಸರಿ ಇಲ್ಲ, ಅದಕ್ಕೆ ಇಷ್ಟೊಂದು ಟ್ರೋಲ್ಗಳು ಇಲ್ಲಿ ಆಗ್ತದೆ. ಈ ಒಂದು ಟ್ರೋಲ್ ಏನ್ ಮಾಡ್ತಿದ್ದಾರೆ, ಇಲ್ಲಿ ಮನಸ್ತಾಪನೆ ಇಲ್ಲ, ಬಟ್ ಇವ್ರು ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಹೆಚ್ಚಾಗ್ತದೆ ಅಂತ ಅಂದ್ಬಿಟ್ಟು ಜಗ್ಗಪ್ಪ ಅವರು ಇಲ್ಲಿ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ವೀಕ್ಷಕರೇ, ಇಲ್ಲಿ ಜಗ್ಗಪ್ಪ ಅವ್ರು ಹೇಳಿದ ಒಂದು ಮಾತೇನಪ್ಪಾ ಅಂತಂದ್ರೆ, ಗಿಲ್ಲಿ ಅವ್ರು ಇರ್ಬೋದು, ಜಗ್ಗಪ್ಪ ಅವ್ರು ಇರ್ಬೋದು, ಯಾರೇ ಆದ್ರೂ ಕೂಡ ಇಲ್ಲಿ ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದು ಸುಂದರವಾದ ಬದುಕನ್ನ ಕಟ್ಕೊಳಕ್ಕೆ ಬಂದಿದ್ದಾರೆ. ಗಿಲ್ಲಿ ಅವರಾಗಿರ್ಬೋದು, ನಾನು ಅಂದ್ರೆ ಜಗ್ಗಪ್ಪ ಅವರಾಗಿರ್ಬೋದು, ಇಲ್ಲಿ ನಾವಿಲ್ಲಿ ಒಂದು ಸುಂದರವಾದ ಜೀವನನ ಕಟ್ಕೊಳಕ್ಕೆ ಬಂದಿದ್ದೀವಿ. ನೀವು ಗಿಲ್ಲಿ ಅವ್ರಿಗೆ ಏನ್ ಪ್ರೀತಿ ಕೊಡ್ತಿದ್ದೀರಾ ಅದೇ ಪ್ರೀತಿ ನಮಗೂ ಕೂಡ ಕೊಡಿ ಅಂತಂದ್ಬಿಟ್ಟು ಇಲ್ಲಿ ಜಗ್ಗಪ್ಪ ಅವರೇ ಇಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ 100ಕ್ಕೆ 100 ಸತ್ಯವಾದ ಮಾತೆ. ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟಪಟ್ಟೆ ಮೇಲ್ ಬಂದಿರ್ತಾರೆ. ಆದ್ರೆ ಗಿಲ್ಲಿಯವ್ರಿಗೆ ಏನೊಂದು ಪ್ರೀತಿ ಕೊಡ್ತಿದ್ದೀರಾ 100ಕ್ಕೆ 100% ಕೊಟ್ಟಿಲ್ಲ ಅಂದ್ರೂ ಕೂಡ ಖಂಡಿತವಾಗ್ಲೂ ಅದ್ರೊಂದು 50% ನಮಗೂ ಕೂಡ ಕೊಡಿ ಅಂತಂದ್ಬಿಟ್ಟು ಜಗ್ಗಪ್ಪ ಅವರು ಮಾತಾಡಿದ್ದಾರೆ. ಹೌದು, ಒಂದು ರಿಯಾಲಿಟಿ ಶೋ ಅಂತ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಇಲ್ಲಿ ನೇಮು ಫೇನು ಸಿಕ್ಕೇ ಸಿಕ್ಕುತ್ತೆ. ಆದ್ರೆ ನಾವೇನ್ ಅನ್ಕೊಂಡಿರ್ತೀವಿ, ಕೆಲವೊಬ್ರು ಜೀವನ ಆ ರೀತಿ ಇರಲ್ಲ ಬಿಡಪ್ಪ, ಅವ್ರಿಗೆ ದುಡ್ಡು ಬರ ಇರಲ್ಲ ಅಂತ ಬಿಟ್ಟು. ಆದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ಮುಂದೆ ಬಂದಿರ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕು. ಇಲ್ಲಿ ಗಿಲ್ಲಿಯವರಾಗಿರ್ಬೋದು, ಜಗ್ಗಪ್ಪ ಅವರಾಗಿರ್ಬೋದು, ಇಲ್ಲಿ ಜಗ್ಗಪ್ಪ ಅವ್ರು ಹೇಳಿದ ಏನಪ್ಪಾ ಅಂತಂದ್ರೆ, ಗಿಲ್ಲಿನೂ ಕೂಡ ಬದುಕು ಕಟ್ಕೊಳಕ್ಕೆ ಬಂದಿರೋದು, ನಾವು ಕೂಡ ಇಲ್ಲಿ ಬದುಕನ್ನ ಕಟ್ಕೊಳಕ್ಕೆ ಬಂದಿರೋದು. ನೀವು ಕೂಡ ನಮ್ಗೆ ಗಿಲ್ಲಿಯವ್ರಿಗೆ ಯಾವ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಅದ್ರ 50% ಕೊಡಿ. 100% ಗಿಲ್ಲಿಯವ್ರಿಗೆ ಏನ್ ಪ್ರೀತಿ ಕೊಟ್ಟಿದ್ದೀರಾ, ನಮ್ಗೆ 50% ಕೊಟ್ರೆ ಸಾಕು. ಅದಕ್ಕೆ ಇಲ್ಲಿ ನೀವು ಇಲ್ಲಿ ಪ್ರೀತಿ ಕೊಟ್ಟರೆ ನಾವು ಇಲ್ಲಿ ಬೆಳೆಯಕ್ಕಾಗದು ಅಂತಂದ್ಬಿಟ್ಟು ಜಗ್ಗಪ್ಪ ಅವ್ರು ಹೇಳಿದ್ದಾರೆ. ಜಗ್ಗಪ್ಪ ಅವ್ರು ಇನ್ನೊಂದು ಮಾತು ಕೂಡ ಇಲ್ಲಿ ಹೇಳಿದ್ದಾರೆ, ನಾವು ಕೂಡ ನಿಮ್ಮನ್ನ ನಂಬ್ಕೊಂಡೆ ಅಂದ್ರೆ ಅಭಿಮಾನಿಗಳನ್ನ ನಂಬ್ಕೊಂಡೆ ಇಲ್ಲಿ ಇಂಡಸ್ಟ್ರಿಗೆ ಬಂದಿರೋದು. ನೀವು ನಮ್ಮನ್ನ ಇಷ್ಟಪಟ್ಟರೆ ನಮಗೂ ಕೂಡ 3 ಹೊತ್ತು ಇಲ್ಲಿ ಊಟ ಸಿಗೋದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಯಾರು ಯಾರನ್ನೂ ಕೂಡ ತುಳಿದು ಇಲ್ಲಿ ಬೆಳೆಯಕ್ಕಾಗಲ್ಲ, ಅವ್ರವ್ರ ಟ್ಯಾಲೆಂಟ್ ಇಂದಾನೆ ಅವ್ರು ಇಲ್ಲಿ ಮುಂದೆ ಬರೋದು ಅಂತ ಅಂದ್ಬಿಟ್ಟು ಇದು 100ಕ್ಕೆ 100 ಸತ್ಯವಾದ ಮಾತೆ. ಹೌದು, ಜಗ್ಗಪ್ಪ ಅವ್ರು ಯಾವತ್ತೋ ಒಂದು ಇಂಟರ್ವ್ಯೂನಲ್ಲಿ ಇಲ್ಲಿ ನಾರ್ಮಲ್ ಆಗಿ ಒಂದು ಕಾಮಿಡಿ ರೂಪದಲ್ಲೋ ಯಾವ್ದೋ ರೂಪದಲ್ಲೋ ಮಾತಾಡಕ್ ಹೋಗಿದ್ದಾರೆ. ಸ್ವಲ್ಪ ಇಲ್ಲಿ ಕಾಲಿಡಿಯಕ್ಕೆ ಹೋಗಿ ಅದು ಅತಿರೇಕ ಆಗಿ ಈಗ ಟ್ರೋಲ್ ಆಗ್ತಿದೆ. ಹೌದು, ಗಿಲ್ಲಿಯವ್ರ ಬಗ್ಗೆ ಒಂದು ಸ್ವಲ್ಪ ಮೈನಸ್ ಮಾತಾಡಿದ್ರು ಕೂಡ ಗಿಲ್ಲಿಯವ್ರ ಅಭಿಮಾನಿಗಳಿಗಂತೂ ಇಲ್ಲಿ ಆಗದೇ ಇಲ್ಲ, ಅದನ್ನ ಸಹಿಸ್ಕೊಳ್ಳೋದೇ ಇಲ್ಲ. ಯಾವಾಗೋ ನಡೆದಿರೋ ವಿಷಯನ ಇವಾಗ ಟ್ರೋಲ್ ಮಾಡ್ತಿದ್ದಾರೆ. ದಯವಿಟ್ಟು ಈ ರೀತಿ ಮಾಡೋದ್ರಿಂದ ಅವ್ರಿಗೇನ್ ಸಿಗುತ್ತೋ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಜಗ್ಗಪ್ಪ ಅವರು ಮಾತಾಡಿದ್ದಾರೆ. ಇನ್ನೊಂದು ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ, ಈಗ
ಜಗ್ಗಪ್ಪ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂತ ಕೂಡ ಇಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಹೌದು, ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಆ ಒಂದು ವಿಡಿಯೋ ಅವಾಗ ವೈರಲ್ ಆಗಿರ್ಲಿಲ್ಲ. ಬಿಗ್ ಬಾಸ್ಗೆ ಇಲ್ಲಿ ಗಿಲ್ಲಿ ನಟ ಅವರು ಬಂದ ಮೇಲೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಯ್ತು. ಏನು ಗಿಲ್ಲಿ ಅವ್ರಿಗೆ ಈ ರೀತಿ ಮಾತಾಡ್ಬಿಟ್ಟಿದಾರಲ್ಲ ಜಗ್ಗಪ್ಪ ಅವರು, ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಅಂತ ಅಂದ್ಬಿಟ್ಟು ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಮತ್ತೆ ಕೆಲವೊಬ್ರು ಟ್ರೋಲ್ ಕೂಡ ಮಾಡಿದ್ರು, ನೋಡ್ರಿ ನೀನು ಅವಾಗ ಆ ತರ ಮಾತಾಡಿದ್ದೆ, ಗಿಲ್ಲಿ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ನೀನ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದೆಯಾ ಅಂದ್ಬಿಟ್ಟು ಸುಮಾರು ಜನ ಈ ತರ ಮಾತಾಡಿದ್ರು. ಸದ್ಯ ಇವಾಗ ನೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಕೂಡ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಅವ್ರಿಗೆಲ್ಲ ಕೂಡ ಒಳ್ಳೇದಾಗ್ಲಿ. ಆದ್ರೆ ಇಲ್ಲಿ ಗಿಲ್ಲಿಯವರ ಅಭಿಮಾನಿಗಳಿಗಂತೂ ಒಂದು ಬೇಸರ ಇರೋದು ಏನಪ್ಪಾ ಅಂತಂದ್ರೆ ಗಿಲ್ಲಿಯವ್ರ ಬಗ್ಗೆ ಈ ರೀತಿ ಮಾತಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಿದೆ. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.